ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸುಲಭವಾಗಿ ಬೇಲದ ಹಣ್ಣಿನಿಂದ ಹೇಗೆ ಜ್ಯೂಸನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ವುಡ್ ಆ್ಯಪಲ್ ಅಂತ ಕೂಡ ಕರೀತಾರೆ. ನೋಡಿ, ಇಲ್ಲಿ ನಾನು ಕಾಳು ಮೆಣಸಿನ ಪುಡಿ, ಬೆಲ್ಲ, ಏಲಕ್ಕಿ ಹಾಗೂ ಉಪ್ಪು ಮತ್ತು ಬೇಲದ ಹಣ್ಣನ್ನು ತಗೊಂಡಿದ್ದೀನಿ. ನೋಡಿ, ಇದು ಮೇಲ್ಗಡೆ ಸಿಪ್ಪೆ ದಪ್ಪ ಆಗಿರುತ್ತೆ, ಒಳಗಡೆ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಹಣ್ಣು. ಈಗ ಈ ಹಣ್ಣಿಂದ ಹೇಗೆ ಜ್ಯೂಸನ್ನು ಮಾಡೋದು ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನು ಹಣ್ಣನ್ನು ತಗೊಂಡಿದ್ದೀನಿ. ಸಿಪ್ಪೆ ತುಂಬಾ ದಪ್ಪವಾಗಿರುತ್ತೆ, ಹಾಗಾಗಿ ನಾನು ಕುಟ್ಟಾಣಿಯಿಂದ ಹೊಡ್ಕೊತಾ ಇದ್ದೀನಿ. ನೋಡಿ, ಈಗ ಒಡ್ಕೊಂಡಿದ್ದೀನಿ. ಒಳಗಡೆ ಹಣ್ಣು ಹೀಗೆ ಇರುತ್ತೆ. ಈಗ ನಾವು ಒಳಗಡೆ ಇರೋ ಹಣ್ಣನ್ನೆಲ್ಲ ಒಂದು ಸ್ಪೂನಿನ ಸಹಾಯದಿಂದ ತಕ್ಕೊಳ್ಳೋಣ. ನೋಡಿ, ಹೀಗೆ ನಿಧಾನವಾಗಿ ತಕ್ಕೊಳ್ಳಿ. ತುಂಬ ಕಷ್ಟಪಡೋ ಅಗತ್ಯ ಇಲ್ಲ, ಆರಾಮಾಗಿ ತಕ್ಕೋಬೋದು ಇದನ್ನು. ನೋಡಿ, ಹೀಗೆ ನಿಧಾನವಾಗಿ ತಕ್ಕೊಳ್ಳಿ. ಎರಡೇ ಹಣ್ಣಿಂದ ಆರಾಮಾಗಿ 4ರಿಂದ 5 ಜನ ಜ್ಯೂಸನ್ನು ಕುಡಿಬೋದು. ಶಿವನಿಗೂ ಕೂಡ ಈ ಹಣ್ಣು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಶಿವರಾತ್ರಿಯಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ. ನೋಡಿ, ಈಗ ಇನ್ನೊಂದು ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ಒಳಗಿರೋ ಹಣ್ಣನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ. ನೋಡಿ, ಒಳಗಿರುವ ಹಣ್ಣೆಲ್ಲ ಎಷ್ಟು ನೀಟಾಗೆ ಬಂದಿದೆ. ಇದು ಸ್ವಲ್ಪ ಗಟ್ಟಿ ಇರುವಾಗಲೇ ನೀವು ಮಾಡಿಕೊಂಡ್ರೆ ಹುಳಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹಣ್ಣಾಗಿರೋದನ್ನು ಬಳಸ್ಕೊಳ್ಳಿ. ಇಲ್ಲಿ ನಾನು ಒಂದು ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಬೇಲದ ಹಣ್ಣನ್ನು ಬಿಡಿಸ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಸಿಹಿಗೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ. ನೋಡಿ, ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೋಬೋದು. ನಾನಿಲ್ಲಿ 5ರಿಂದ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟೇ. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಬೇಕಾದರೆ ನೀವು ರುಬ್ಬುವಾಗ ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಹೀಗೆ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟಾದರೆ ಸಾಕು. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಸೋಸ್ಕೋಬೇಕಾಗತ್ತೆ. ಇದರದ ಬೀಜಗಳು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ಕುಡಿಯುವಾಗ ಮಧ್ಯೆ ಮಧ್ಯೆ ಬೀಜ ಸಿಕ್ಕರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಇದನ್ನು ಸೋಸ್ಕೋತಾ ಇದ್ದೀವಿ. ಹಾಗೇ ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಸೋಸ್ಕೊಳ್ಳಿ. ನೋಡಿ, ಈಗ ಆಗಿದೆ. ನಾನು ಮಾಡಿಟ್ಕೊಂಡಿರುವಂಥ ಜ್ಯೂಸ್ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇಷ್ಟಿದ್ರೆ ಸಾಕು. ಈಗ ನಾವಿದಕ್ಕೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಸೇರಿಸಿ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಜ್ಯೂಸು.
ಹಾಗೆಯೇ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಈಗ ಇದು ಎಲ್ಲ ಕಡೆ ಹಣ್ಣು ಸಿಗ್ತಾ ಇದೆ. ಆರೋಗ್ಯಕ್ಕೂ ಕೂಡ ಈ ಹಣ್ಣು ತುಂಬ ಒಳ್ಳೆಯದು. ಇದು ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಹಣ್ಣಿನ ಜ್ಯೂಸನ್ನು ಕುಡಿತಾ ಬಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗೆಯೇ ಕಿವಿ ನೋವು, ಕೆಮ್ಮು, ಗಂಟಲು ನೋವು, ಕಫ ಆ ಥರ ಇರೋರಿಗೆಲ್ಲ ಇದರಿಂದ ಕಮ್ಮಿ ಆಗುತ್ತೆ. ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗೆಯೇ ಇದನ್ನು ಬೇಸಿಗೆಯಲ್ಲಿ ಜಾಸ್ತಿ ಬಳಸೋದ್ರಿಂದ ದೇಹ ತಂಪಾಗಿರುತ್ತೆ. ಥ್ಯಾಂಕ್ ಯು.